ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಸ್ ವ್ಲಾಗ್. ನನ್ನ ಈ ವ್ಲಾಗ್ ಬಂದು ಫುಲ್ ಮದುವೆ ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಗೌಡ್ರ ಮನೆ ಮದುವೆ ಆಗಿರುತ್ತೆ. ನಮ್ಮ ಕಡೆ ಹೇಗೆಲ್ಲ ಮದುವೆ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಹಾಗೆ ನಾವು ಹೋಗ್ತಿದ್ದು ನಮ್ಮ ಹಸ್ಬೆಂಡ್ ಊರಿಗೆ ಸೋಂಗ್ರ ಅಂತ, ಅಲ್ಲಿಗೆ ಹೊರಟಿದ್ವಿ. ಈವ್ನಿಂಗ್ ಅಂತೂ ವೆದರ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಸೊ ನಮ್ಮ ಊರ ಕಡೆ ಹೋಗ್ಬೇಕಾದ್ರೆ ನೋಡೋದು ಬೆಟ್ಟ ಎಲ್ಲಿರ್ತದ್ಯಾ ಸಾಕಾಗ್ಬಿಡುತ್ತೆ ಬೆಟ್ಟ ಇಟ್ಕೊಳಕ್ಕೆ. ಓದ್ತಿಲ್ಲ ಇಲ್ಲಿ ಸೊ ಆನ್ ದ ವೇ ಹಾಗೆ ನಮ್ಮ ಅಜ್ಜಿ ಮನೆ ಸಿಕ್ಕಿರೋದ್ರಿಂದ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಸೊ ಅಲ್ಲಿ ಆ ಫೋಟೋ ನೋಡ್ತಿದ್ದೀರಲ್ಲ, ಅದು ಒಂದು ನನ್ನ ಬ್ರದರ್, ನನ್ನ ಸಿಸ್ಟರ್ಸ್ದು ಚೈಲ್ಡ್ಹುಡ್ ಫೋಟೋ ಆಗಿತ್ತು. ಅದನ್ನು ನನ್ನ ಮಗಳು ನೋಡ್ತಾ ಇದ್ಲು. ಸೊ ಒಂದಷ್ಟು ಟೈಮ್ ನಮ್ಮ ಅಜ್ಜಿ ಜೊತೆ, ಅಂದರೆ ನನ್ನ ಮಗಳಿಗೆ ಇವರು ಮುತ್ತಜ್ಜಿ ಆಗಬೇಕಾಗಿದೆ. ಸೊ ಈ ಜನ್ರೇಷನಲ್ಲಿ ಟೂ ಜನ್ರೇಷನ್ ನೋಡ್ತಿದ್ದಾರಲ್ಲ, ಅದನ್ನು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಸೊ ನನ್ನ ಮಗಳು ನನ್ನ ಅಜ್ಜಿ ಜೊತೆ ಆಟ ಆಡ್ತಿರೋದನ್ನ ನೋಡೋದೇ ಒಂದು ಖುಷಿ. ಈ ಅದೃಷ್ಟ ಎಷ್ಟೊಂದು ಜನಕ್ಕೆ ಸಿಗೋದಿಲ್ಲ ಅನಿಸುತ್ತೆ. ಬಟ್ ನನ್ನ ಮಗಳಿಗೆ ಅದನ್ನ ಎರಡೆರಡು ರೀತಿಯಲ್ಲಿ ಸಿಗುತ್ತೆ. ನಮ್ಮ ಅಮ್ಮನ ಕಡೆಯಿಂದನೂ ನಮ್ಮ ಅಜ್ಜಿ ತಾತ ಇದ್ದಾರೆ, ಸೊ ಇಲ್ಲೂ ಇದ್ದಾರೆ. ಸೊ ಚಾರುಗೆ ಇಬ್ಬಿಬ್ರು ಮುತ್ತಜ್ಜಿದಿರಿದ್ದಾರೆ. ಮನೆ ಇರ್ತದೆ, ಎಲ್ಲ ಇರ್ತದೆ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಮೆಹಂದಿ ಹಾಕ್ಕೊಂಡು ಕೂತಿದ್ರು. ನಾನು ಒಂದು ಹ್ಯಾಂಡಿಗೆ ಮೆಹಂದಿ ಹಾಕ್ಕೊಂಡೆ. ಸೊ ಇದು ನಮ್ಮ ಮಂಜಣ್ಣ. ಸೊ ತಂಗಿ ಮದುವೆಗಂತೂ ಫುಲ್ಲು ನಮ್ಮ ಅಣ್ಣಂದ ಕಾಂಟ್ರಿಬ್ಯೂಷನ್ ಜಾಸ್ತಿ. ಸೊ ಇದು ನನ್ನ ಮೆಹಂದಿ ಆಗಿತ್ತು. ನಾನು ಒಂದು ಕೈಗೆ ಅಷ್ಟೇ ಹಾಕಿಸ್ಕೊಂಡಿದ್ದು. ಸೊ ನನ್ನ ಮದುವೆ ಹೆಣ್ಣು. ಸೊ ಮದುವೆ ಸಂಭ್ರಮದಲ್ಲಿ ಈ ಮೆಹಂದಿ, ಈ ಶಾಸ್ತ್ರಗಳು ಇನ್ನೂ ಜಾಸ್ತಿ ಖುಷಿನ ಹೆಚ್ಚಿಗೆ ಮಾಡೋದಕ್ಕೆ ಅಂತಲೇ ಇದೆ ಅನ್ಸುತ್ತೆ. ಸೊ ನಮ್ಮ ಹುಡುಗಿ ಮುತ್ತಲ್ಲಂತೂ ಫುಲ್ ಖುಷಿ. ಹೇಗೆ ಕಾಣಿಸ್ತಿದ್ದಾರೆ, ಹೇಗಿತ್ತು ಮೆಹಂದಿ ಅಂತ ಒಂದು ಕಮೆಂಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಹಳದಿ ಶಾಸ್ತ್ರ ಆಯಿತು. ಎಲ್ಲರೂ ಎಲ್ಲೋ ಥೀಮಲ್ಲಿ ಇರೋಣ ಅಂತ. ಸೊ ನಮ್ಮ ಪುಟಾಣಿಗೆ ಎಲ್ಲೋ ಡ್ರೆಸ್, ನಮ್ಮ ಚಾರುಗೆ ಎಲ್ಲೋ ಇರಲಿಲ್ಲ. ಸೊ ಅದಕ್ಕೆ ಗೋಲ್ಡನ್ ಕಲರಲ್ಲಿ ರೆಡಿ ಮಾಡಿದ್ದೆ. ಬೆಳಗ್ಗೆನೇ ಎಲ್ಲ ಚಪ್ರ ಎಲ್ಲ ರೆಡಿ ಆಗಿತ್ತು. ನಮ್ಮ ಹುಡುಗಿನೂ ಕೂಡ ರೆಡಿ ಆಗಿದ್ರು. ಸೊ ನಮ್ಮ ಮನೆಯಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದು ಹಾಗೆ ಒಂದು ಲುಕ್ ನೋಡ್ಕೊಬನ್ನಿ. ನಮ್ಮ ಕಡೆ ಹೇಗೆ ಅಂದರೆ ಕಲಶನ ಹೆಣ್ಣಿನ ಮನೆಯವರೇ ಹೂಡ್ತಾರೆ. ಬಟ್ ಕಲಶಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನು ಗಂಡಿನ ಕಡೆಯಿಂದ ಗಂಡಿನ ಮಾವ ತಗೊಬಂದು ಕೊಡ್ತಾರೆ. ಇದು ನಮ್ಮ ಕಡೆ ಎಲ್ಲ ಶಾಸ್ತ್ರ. ಸೊ ಇದು ಮಾರ್ನಿಂಗ್ಗೆ ಎಲ್ಲ ಕೂಡ ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿದರು. ಹಣ್ಣು ಮತ್ತು ಕಾಯಿ ಎಲ್ಲ ಕಟ್ಟಿದ್ದಾರೆ. ಅವೆಲ್ಲ ಶುಭ ಸೂಚನೆ ಹಣ್ಣುಗಳು ಅಂದ್ಬಿಟ್ಟು ಎಲ್ಲದನ್ನು ಚಪ್ರಕ್ಕೆ ಹಾಕಿ ರೆಡಿ ಮಾಡಿದರು. ಇದು ಮನೆ ಡೆಕೋರೇಷನ್ ಆಗಿತ್ತು. ಫ್ಲವರ್ ಎಲ್ಲ ರೆಡ್ ಫ್ಲವರ್ಸ್ ಮತ್ತು ತಾವರೆ ಹೂವುಗಳನ್ನ ಬಳಸಿದ್ರು. ಇದು ಇನ್ನೂ ಒಂದು ಏನು ಅಂದರೆ, ಇದು ದಾರೆ ಸೀರೆನ ಕೂಡ ಇಟ್ಟು ಪೂಜೆ ಮಾಡ್ತೀವಿ. ಇಲ್ಲಿ ಅರ್ಶನಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಸೊ ಅರ್ಶಿನಗಳು ಅಷ್ಟೇ, ಎಣ್ಣೆ ಹಾಕಿ ಅರ್ಶಿನ ಕಲಸಿ ಇಟ್ಟಿರ್ತೀವಿ. ಸೊ ಇಲ್ಲಿ ಮೊದಲಿಗೆ ಪೂಜೆ ಮಾಡ್ತಿದ್ದೀವಿ, ಪೂಜೆ ಮಾಡಿಸ್ತಾ ಇದ್ದಾರೆ. ಹಳದಿ ಶಾಸ್ತ್ರಕ್ಕಿಂತ ಮುಂಚೆ ಚಪ್ರ ಪೂಜೆ ಎಲ್ಲ ಮಾಡಿ. ರಮೇಕ ನೀವು ಹೋಗಿ ಜಾಯ್ನ್ ಆಗ್ಬಿಡಿ, ಚೆನ್ನಾಗಿರುತ್ತೆ. ಅವರೆಲ್ಲ ಹೋಗಿದಾರೋ ನೀವು ಮಾಡಿ.
ಮದುವೆ ಅಂದ್ರೇ ಒಂದು ಸಂಭ್ರಮ. ಆ ಸಂಭ್ರಮಕ್ಕೆ ತರಲೆ ಸಂತೋಷ, ಒಬ್ರನ್ನೊಬ್ರನ್ನ ಕಾಲು ಎಳಿಯೋದು ಅದರಲ್ಲೇ ಚಂದ. ಸೊ ಇದು ನೆಕ್ಸ್ಟ್ ಅರ್ಶಿನ ಶಾಸ್ತ್ರಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲು ಅತ್ತೆದಿರ ಕೈಲಿ ಅರ್ಶಿನ ಕುಂಕುಮ ಇಟ್ಟು ಅವ್ರಿಗೆ ಅಕ್ಷತೆ ಹಾಕಿಸಿ ಅರ್ಶಿನ ಶಾಸ್ತ್ರ ಶುರು ಮಾಡಿ. ಈ ಕಡೆ ಏನು ಚಂದ ಅಂದರೆ ಸೋಬಾನ ಹಾಡ್ತಾ ಶಾಸ್ತ್ರಗಳನ್ನ ಮಾಡೋದು ಅರ್ಥಪೂರ್ಣವಾಗಿರುತ್ತೆ. ಅದನ್ನ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ಅಲ್ವಾ. ಅರಸೆ ಮುತ್ತೈದೇವ ಹಿಂದೆ ಉಳ್ಕೊಳ್ಳುತ್ತೆ ಸಾವಿತ್ರಿ ಅರಸ ಮಾಪಡೆ ಅಚ್ಚದೆ ಬ್ಯಾಳಗದು ಅಚ್ಚದೆ ಬ್ಯಾಳಗದು ಎಣ್ಣೆ ಅಚ್ಚದೆ ಬ್ಯಾಳಗ. ಪ್ರತಿಯೊಂದು ಶಾಸ್ತ್ರಕ್ಕೂ ಅದರದೇ ಆದ ಅರ್ಥಗಳಿರುತ್ತೆ, ಅದರದೇ ಆದಂತಹ ಒಂದು ಧಾರ್ಮಿಕ ಹಿನ್ನೆಲೆಗಳಿರುತ್ತೆ ಅಂತ ಹೇಳ್ತಾರೆ. ಬಟ್ ಓವರಾಲ್ ಆಗಿ ಎಲ್ಲರೂ ಎಲ್ಲೋ ಥೀಮಲ್ಲೇ ಇರಬೇಕು ಅಂತ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಎಲ್ಲೋದಲ್ಲೇ ಇದ್ದರು. ಸೊ ಅರ್ಶಿನ ಶಾಸ್ತ್ರ ಅದನ್ನು ಒಂದು ಫೀಲ್ ಮಾಡೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹೆಣ್ಮಕ್ಳಿಗೆ ಅರ್ಶಿನ ಶಾಸ್ತ್ರ ಅಂದರೆ ಅಲ್ಲಿಂದ ಶುರುವಾಗುತ್ತೆ, ಒಂದು ಹಸಿ ಮೈ ಅಂತ ಹೇಳ್ತಾರೆ. ಸೊ ಅರ್ಶಿನ ಹಚ್ಚಾದ್ಮೇಲೆ ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಳನ್ನಾಗಲಿ ಯಾರನ್ನೂ ಒಬ್ಬೊಬ್ಬರನ್ನೇ ಬಿಡೋದಿಲ್ಲ. ಸೊ ಇದು ನಮ್ಮ ಕಡೆ ಹೀಗೆ. ಸೊ ಮೊದಲದಾಗಿ ಅತ್ತೆದಿರ ಕೈಲೇ ಹಚ್ಚಿಸ್ತಾರೆ. ಸೊ ಮದುವೆಲಿ ಯಾವುದೇ ಶಾಸ್ತ್ರಗಳಾದ್ರೂ ಅತ್ತೆ ಮಾವನ ಕೈಲೇ ಮೇಯ್ನಾಗಿ ಮಾಡಿಸೋದು ನಮ್ಮ ಕಡೆ. ಇವಾಗ ಯಾವುದೇ ಶಾಸ್ತ್ರ ಆಗಲಿ ಯಾವುದೇ ಸಂಪ್ರದಾಯ ಆಗಲಿ ಮೋಸ್ಟ್ ಪ್ರಾಬಬಲಿ ನಾವು ಮಾಡೋದೇ ಫೋಟೋಸ್ಗೋಸ್ಕರ. ಅದಂತೂ 100ಗೆ 100% ನಿಜ. ಏನೇ ಶಾಸ್ತ್ರ ಇದ್ದರೂ ಅದರಲ್ಲಿ ಒಂದು ಮಾಡ್ರನ್ ಟಚ್ ಇರುತ್ತೆ. ಸೊ ಆ ಮಾಡ್ರನ್ ಟಚ್ಗೆ ಇದೆಲ್ಲ ಆಲ್ಮೋಸ್ಟ್ ಇರುತ್ತೆ. ಮೇನ್ಲಿ ಏನು ಅಂದರೆ ಅರ್ಶಿನ ಶಾಸ್ತ್ರನ ಚಪ್ರದ ಕೆಳಗಡೆನೆ ಮಾಡೋದು ರೂಢಿ. ಬಟ್ ಇಲ್ಲಿ ಸೈಡಲ್ಲಿ ಮಾಡಿಬಿಟ್ಟು ಬಟ್ ಅರ್ಶಿನದ ನೀರನ್ನ ಚಪ್ರದ ಕೆಳಗಡೆನೆ ಹಾಕಿದ್ದು. ಈ ರೀತಿ ಮಾಡಿಸ್ಕೊಳ್ಳೋ ಅರ್ಶಿನ ಶಾಸ್ತ್ರಕ್ಕೆ ಅದೇನೋ ಒಂಥರ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ವಾ. ನನ್ನ ಮದುವೆ ಟೈಮಲ್ಲಿ ಆಲ್ಮೋಸ್ಟ್ ನನಗೆ ಫೀಲ್ ಆಗ್ತಾ ಇರುತ್ತೆ ಯಾವಾಗಾದರೂ. ನಾನು ಆವಾಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ನಂದು ಇಷ್ಟೊಂದೆಲ್ಲ ವೀಡಿಯೋಸ್ಗಳೆಲ್ಲ ಸಿಕ್ಕಿರೋದು ಅಂತ. ಸೊ ಇದೆಲ್ಲ ಒಂದು ಮೆಮೊರೀಸ್ಗಳು, ಒಂದು ಗುಡ್ ಮೆಮೊರೀಸ್. ಮದುವೆ ಅಂದ್ರೇ ಅದೊಂದು ಮರೆಯೋಕ್ಕಾಗದಿರುವಂತಹ ಒಂದು ಮೆಮೊರಿ ಆಗಿರುತ್ತೆ. ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದು ಈ ಮದುವೆ ಅನ್ನೋ ಕಾನ್ಸೆಪ್ಟೆಲ್ಲ ಇರುತ್ತೆ. ಸೊ ಇದೊಂದು ಒಂಥರ ಲೈಫ್ ಚೇಂಜಿಂಗ್ ಮೂಮೆಂಟ್ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ. ಸೊ ಆ ಮೂಮೆಂಟ್ನ ಎಷ್ಟು ಹ್ಯಾಪಿಯಾಗಿ ಎಷ್ಟು ಸುಂದರವಾಗಿ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ. ಹಾಗೆಯೇ ಅಲ್ಲಿ ನಡೆಯುವಂಥ ಎಷ್ಟು ಇನ್ಸಿಡೆಂಟ್ಸ್ಗಳು ಎಲ್ಲ ಎಷ್ಟು ಕ್ಯೂಟ್ ಅನಿಸ್ತಾ ಇರುತ್ತೆ. ಈ ಮದುವೆ ಕ್ಷಣಗಳಲ್ಲಿ ಯಾವುದೇ ಒಂದು ಚಿಕ್ಕ ಪುಟ್ಟ ಕ್ಷಣಗಳು ಕೂಡ ಮದುವೆ ಹೆಣ್ಣಾಗಿ ಅವರಿಗೆ ಯಾವುದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆ ಓದೋ ಬೇರೆ ಓದೋ ಮಕನೆ ಮುಚ್ಕತೆ ಹೋಟೆಲ್ ಕಾಣುತ್ತದೆ. ಒಂದ್ ಕೈಗೆ ಹಚ್ಚಿ ಒಂದ್ ಕೈಗೆ ಒಂದೊಂದು ಕೈಗೆ ಶೋಭಾ ನಂಬೋದೆ ಶಿವನಿಗೆ
ಲೋಕ ಪಾಲಕೋ ರಾಮ ಚಾರು ಬಂದೇ ಬಿಟ್ರು ಹತ್ರ ಬನ್ನಿ ಮೇಡಮ್ ನೀವು ಅಡುಗೆ ಇಟ್ಕೊಳ್ಳಿ ಅಡುಗೆಯಲ್ಲಿ ರಮ್ಯಾಕ ಸೂಪರ್ ನೆಕ್ಸ್ಟ್ ನಾಳೆ ನೋಡ್ತಾ ಅಲ್ಲಿ ಹಿಂಗೆ ಸೊ ಫುಲ್ ಕಾಮಿಡಿ ತಮಾಷೆ ಜೊತೆ ಅರ್ಶಿನ ಶಾಸ್ತ್ರ ಎಲ್ಲ ಖುಷಿಯಾಗಿ ನಡೀತಿತ್ತು. ಸೊ ಇವ್ರು ಹೇಗೆ ಅಂದರೆ ಸುನಿಯವ್ರಿಗೆ ಅವರ ಬ್ರದರ್ಸ್ಗೆ ಎಲ್ಲರಿಗೂ ಒಂಥರ ಪೆಟ್ ಅಂದರೆ ತುಂಬ ಕ್ಲೋಸ್ ಆಗಿ ಇರ್ತಾರೆ. ತುಂಬ ಅಂದರೆ ತುಂಬಾ ಕಾಡಿಸ್ತಾರೆ. ಅವರು ಅಷ್ಟೇ ಇವರು ಅಷ್ಟೇ, ಇಬ್ಬರು ಚೆನ್ನಾಗಿ ಟಕ್ಕರ್ಗಳನ್ನ ಕೊಡ್ತಾರೆ ಒಬ್ರಿಗೊಬ್ರು. ಅದನ್ನ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಸೊ ಒಬ್ರಿಗೊಬ್ರು ಟಕ್ಕರ್ ಕೊಟ್ಕೊಂಡು ಐನೂರು ಯಾಕೆ ಇರೋ ಬರೋ ಕೋಪನೆಲ್ಲ ಇದ್ರಲ್ಲಿ ತೀರ್ಸ್ಕೊಬಿಟ್ರು ಇವ್ರುಗಳು. ಪಾಪ ಅದು ವಾಟರ್ ಬಲೂನು ಬ್ಲಾಸ್ಟ್ ಆಗ್ತಾರಿಲ್ಲ, ಆದರೂ ಟಪ್ಪ ಅಂತ ಹೊಡೆದು ಹಾಕ್ಬಿಟ್ರು. ಆ್ಯಂಡ್ ಆಫ್ಟರ್ ದಟ್ ನನ್ನ ಮಗಳು ಅವ್ರ ಅಣ್ಣ ಸೇರಿಕೊಂಡು ಊಟ ಮುಗಿಸಿದ್ರು. ಅಷ್ಟರಲ್ಲಿ ಬಳೆ ಶಾಸ್ತ್ರ ಕೂಡ ಸ್ಟಾರ್ಟ್ ಆಯಿತು. ಸೊ ಬಳೆ ಶಾಸ್ತ್ರ ಅಂತೂ ಊರವ್ರನ್ನೆಲ್ಲನೂ ಕರೆಸಿದ್ರು, ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಬಟ್ ನಾವು ಹಾಕಿಸ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಅಂದರೆ ನೈಟ್ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಬಳೆ ತೊಡ್ಸೋರ್ಗೆ ಇದ್ದಿದ್ದು ಪೇಷನ್ಸ್ ಅನ್ನೋದು ಊರು ಬಿಟ್ಟು ಆಚೆ ಹೊರಟೋಗ್ಬಿಟ್ಟಿತ್ತು. ಮದುವೆ ಮನೆ ಅಂದರೆ ಈ ಥರ ಕೈ ತುಂಬ ಬಳೆ ತೊಡ್ಸ್ಕೊಂಡು ಓಡಾಡೋದೇ ಒಂಥರ ಖುಷಿ. ಅದರಲ್ಲೂ ಕಪ್ಪು ಬಳೆ ಅಂದರೆ ಅದೊಂಥರ ಇನ್ನೂ ಬೇರೆ ಲೆವೆಲ್ ಅದು. ಸೊ ನಮ್ಮ ಮನೆಯವ್ರಿಗೆಲ್ಲರೂ ಕೂಡ ಕಪ್ಪು ಬಳೆನೇ ಹಾಕ್ಕೊಂಡ್ವಿ. ಬೇರೆ ಚಾಯ್ಸ್ ಮಾಡೋ ಫೀಲ್ಗೆ ಹೋಗ್ತಿಲ್ಲ, ಎಲ್ಲರೂ ಕೈ ತುಂಬ ಕಪ್ಪು ಬಳೆ ಹಾಕ್ಕೊಂಡು ರೆಡಿ ಆಗಿದ್ವಿ. ಮೇಡಮ್ ಯಾರ ಮದುವೆಗೆ ತೆಗಿ ಅದನ್ನ. ಅಲ್ಲಿ ನೋಡಲ್ಲಿ ಅವಳು ಏನೇನು ಸಾಹಸ ಮಾಡ್ತಾಳೆ, ಎಷ್ಟು ಕೆಲಸ ಮಾಡ್ತಾಳೆ. ನೀನು ಏನು ಮಾಡ್ತೀಯಾ? ಅಜ್ಜಿಗೆ ಚೇರ್ ನೀಟಾಗಿ ಜೋಡಿಸ್ಕೊಡ್ತಾವ. ಮದುವೆ ಮನೇಲಿ ದೊಡ್ಡವ್ರದ್ದು ಒಂಥರ ಮಾತುಗಳು ಕತೆಗಳಾದರೆ ಚಿಕ್ಕ ಮಕ್ಳಿಗಂತೂ ಅವ್ರನ್ನ ಹಿಡಿಯೋರೇ ಯಾರೂ ಇರೋದಿಲ್ಲ. ಆಟ ಪಾಠ ಅವ್ರುಗಳನ್ನ ನೋಡೋದೇ ಒಂದು ಖುಷಿ ಇರುತ್ತೆ. ಸೊ ನನ್ನ ಮಗಳಿಗೂ ಪುಟಾಣಿಗೂ ಅಂತೂ ಎಲ್ಲ ಜೊತೇಲಿ ಇದ್ದಿದ್ದಕ್ಕೆ ಸೊ ದೇ ಆರ್ ಸೋ ಹ್ಯಾಪಿ.
ಅವ್ರ ಲೋಕದಲ್ಲೇ ಇದ್ದರು. ಸೊ ಅಲ್ಲಿ ನಾವು ಜಾಸ್ತಿ ಅವ್ರ ಕಡೆ ಗಮನನೂ ಕೊಡೋಕ್ಕಾಗಲ್ಲ, ಗಮನ ಇಡ್ದಿರನೂ ಇರೋಕ್ಕಾಗಲ್ಲ. ಮದುವೆ ಮನೆ ಅಂದ್ರೇ ಆ ಥರ ಸ್ಪೆಷಾಲಿಟಿ. ಸೊ ಆಫ್ಟರ್ ದಟ್ ಮಧ್ಯಾಹ್ನನೇ ಹೋದ್ವಿ, ಊಟ ಮುಗಿಸ್ಕೊಂಡ್ವಿ. ಇದು ನಮ್ಮ ಮಂಜನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮದುವೆ ಮನೇಲಿ ತುಂಬ ಕಷ್ಟಪಡ್ತಿರೋ ವ್ಯಕ್ತಿ ಅಂದರೆ ಅವರೇ. ಸೊ ಇದು ನೈಟ್ ರಿಸೆಪ್ಷನ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ಓವರಾಲ್ ಗೆಟ್ ರೆಡಿ ಟು ರಿಸೆಪ್ಷನ್ ಅಂತ ನಾವು ಎಲ್ಲನೂ ಒಂದು ರೂಮಿಗೆ ಸೇರಿಕೊಂಡು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೆಣ್ಮಕ್ಳಿಗೆ ಎಷ್ಟೇ ಬೇಗ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ರೆಡಿ ಆಗೋದು ಲೇಟೇ ಆಗೋಗ್ಬಿಡುತ್ತೆ. ಸೊ ಇದೆಲ್ಲ ಮೇಕಪ್ ನಮ್ಮ ಸೌಮ್ಯಕ್ಕನೇ ಮಾಡಿರೋದು. ಸೊ ಯಾರಿಗಾದರೂ ಮೇಕಪ್ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದರೆ ಯಾವುದಕ್ಕಾದ್ರೂ ರಿಕ್ವೈರ್ಡ್ ಇತ್ತು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರದ್ದು ನಾನು ನನ್ನ ಕನಸು ಅಂತ ಚಾನಲ್ ಇದೆ. ಸೊ ಅಲ್ಲಿ ಫಾಲೋ ಮಾಡಿದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ಎಲ್ಲವೂ ಸಿಗುತ್ತೆ. ತುಂಬ ಜನ ಬ್ಯೂಟಿಷಿಯನ್ಸ್ಗಳ ಮಧ್ಯೆ ಹೊಸಬ್ರಿಗೆ ಒಂದು ಅವಕಾಶ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ಲೀಸ್ ಯಾರಿಗೆಲ್ಲ ಮೇಕಪ್ ರಿಕ್ವೈರ್ ಇರುತ್ತೆ ಪ್ಲೀಸ್ ಕಾಂಟ್ಯಾಕ್ಟ್ ಸೌಮ್ಯ ಆನ್ ಇನ್ಸ್ಟಾಗ್ರಾಮ್. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ಪ್ಲೀಸ್ ಒಂದ್ಸಲಿ ಟ್ರೈ ಮಾಡಿ. ಎಲ್ಲ ಕೊಡ್ತಾರೆ, ಎಲ್ಲ 5 ಕೊಡ್ತಾರೆ, 5 ಹುಷಾರು ಹುಷಾರು. ಬಾಯ್. ಟಾಟಾ ಮಾಡು. ನೀನು ಹುಷಾರು. ಓಕೆ ಬಾಯ್. ಮಾಡ್ಬಿಡು. ಹಾಂ ಸರಿ ಆಯಿತು. ಸುಮ್ಮನೆ ಹೋಗ್ಲಿ. ಇದು ಚೌಟ್ರಿ ಔಟ್ಸೈಡ್ ಡೆಕೋರೇಷನ್ ಹೇಗೆ ಕಾಣಿಸ್ತಿದೆ ಅಂತ ಒಂದು ಕಮೆಂಟ್ ಮಾಡಿ, ಓಕೆನಾ? ಇದು ನೈಟ್ ನಮ್ಮ ಮದುವೆ ಹೆಣ್ಣು ಗಂಡನ ಲುಕ್ ಆಗಿತ್ತು. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಅವರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ರೆಡಿ ಮಾಡ್ಕೋತಾ ಇದ್ವಿ. ಮದುವೆ ಅಂದ್ರೇ ಸಂಭ್ರಮ. ಈ ಸಂಭ್ರಮಕ್ಕೆ ಒಂದು ಸಾಕ್ಷಿನೇ ಕುಟುಂಬ. ಸೊ ಈ ಕುಟುಂಬದ ಮಧ್ಯೆ ಒಂದು ಮದುವೆ ಅಂದಾಗ ಅದೆಷ್ಟೋ ಖುಷಿ. ಅದರಲ್ಲೂ ನಮ್ಮ ಅತ್ತೆಗಂತೂ ಇವ್ರನ್ನ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ. ಬಿಕಾಸ್ ಅವರ ಮುದ್ದು ಸೊಸೆ ಅಂತಲೇ ಅನ್ನೋದು ನಾವೆಲ್ಲ ರೀಚ್ತಾ ಇರ್ತೀವಿ ಅಮ್ಮನ್ನ. ಸೊ ಅವ್ರಿಗೆ ರಿಂಗ್ ಪ್ರೆಸೆಂಟ್ ಮಾಡಿದ್ವಿ. ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೈಟು ನನ್ನ ಮಗಳು ಮಲಗ್ತಾಳೆ ಅಂತ ನೈಟ್ ಡ್ರೆಸ್ ಎಲ್ಲ ಹಾಕಿ ಬಿಟ್ವಿ. ಸೊ ಆ್ಯಸ್ ಇಟ್ ಈಸ್ ಸೇಮ್ ಹೋಗಿ ಸ್ಟೇಜ್ ಮಧ್ಯೆ ಕೂತ್ಕೊಂಡು ಇದ್ರು. ಸೊ ನೆಕ್ಸ್ಟ್ ಇಲ್ಲಿ ನಮ್ಮ ಪುಟಾಣಿ ಮತ್ತು ನಮ್ಮ ಅಕ್ಕ ನೋಡಿ ಎಲ್ಲರೂ ಹೇಗೆ ಬಿದ್ದು ಒದ್ದಾಡ್ತಿದ್ದಾರೆ. ಸೊ ಇದು ಬೆಳಗ್ಗೆಗೆ ಮಂಟಪ ರೆಡಿ ಮಾಡ್ತಾಯಿದ್ರು. ನಾವೆಲ್ಲ ಇಲ್ಲಿ ಬಂದಿದ್ದು ಅರಿಶಿನ ಶಾಸ್ತ್ರಕ್ಕೆ ಅಂತ ಬಂದ್ವಿ. ಬಟ್ ಕಂಪ್ಲೀಟ್ ಶಾಸ್ತ್ರ ಆಗೋವರೆಗೂ ನಮಗೆ ಇರೋದಕ್ಕಾಗಲಿಲ್ಲ. ಬಿಕಾಸ್ ಪುಟಾಣಿ ಮತ್ತು ಚಾರು ಇಬ್ಬರು ತುಂಬ ಹಠ ಶುರು ಮಾಡಿದ್ರು ನಿದ್ದೆಗೆ. ಸೊ ಅವರಿಬ್ಬರನ್ನೇ ಬಿಟ್ಟು ನಮಗೆ ಇರೋದಕ್ಕಾಗಲಿಲ್ಲ. ಸೊ ಸ್ವಲ್ಪ ಟೈಮ್ ಅಷ್ಟೇ ಇರೋಕ್ಕಾಗಿತ್ತು. ಇದು ನೈಟ್ ಹೇಗೆ ಅಂದರೆ ನೈಟ್ ಎಲ್ಲ ಪ್ರತಿಯೊಂದು ಚೌಟ್ರಿಲಿ ಅರಿಶಿನ ಶಾಸ್ತ್ರ ಮಾಡ್ತಾರೆ, ಹಸೆ ಬರೀತಾರೆ, ಭತ್ತ ಕುಟ್ಟೋ ಶಾಸ್ತ್ರ ಇರುತ್ತೆ. ಸೊ ಆ ಶಾಸ್ತ್ರಗಳೆಲ್ಲವೂ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಅವೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೈಟೆಲ್ಲ ಶಾಸ್ತ್ರಗಳು ನಡೀತಾನೆ ಇರುತ್ತೆ. ಕೆಲವೊಂದು ಸಲ ನೈಟ್ ಟೈಮಲ್ಲೇ ಬಳೆ ಶಾಸ್ತ್ರ ಕೂಡ ನಡೆಸ್ತಾರೆ. ಇಲ್ಲಿ ಬಂದು ಮೇಯ್ನಾಗಿ ಒಂದು 5 ಜನ ಮುತ್ತೈದೆಯರ ಕೈಲಿ ಗಂಡಿಗೆ ಫಸ್ಟು ಅರಿಶಿನ ಹಚ್ಚಿ ಮತ್ತು ನಮ್ಮದು ಕಂಕಣ ಅಂತ ಕಟ್ಟುತ್ತಾರೆ ಕಾಲಿಗೆ, ಅದನ್ನೆಲ್ಲ ಕಟ್ಟುತ್ತಾರೆ. ಹಸೆ ಬರೆಯೋದು ಅಂದರೆ ಇದು ಗೋಧಿಲೆಲ್ಲ ಬರೀತಾರೆ, ಒಂದು ರಂಗೋಲಿ ಥರ ಬರೆದು ಆ ಆಚರಣೆ ಎಲ್ಲವೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ
ಮದುಮಗಂಗೆ ಅರ್ಶಿನ ಶಾಸ್ತ್ರ ಮಾಡ್ತಿದ್ದಂಗೆ ನಾವು ಹೊರಟೋಗಿದ್ವಿ. ಸೊ ಇದು ಮಾರ್ನಿಂಗ್ ಓವರ್ ವ್ಯೂ ಲುಕ್. ಹೇಗೆ ಕಾಣಿಸ್ತಿದೆ ನಮ್ಮ ಬ್ರೈಡ್ ಅಂತ ಕಮೆಂಟ್ ಮಾಡಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ಸೊ ಇಲ್ಲಿ ಬಂದು ಹುಡುಗಂಗೆ ಪಾದ ಪೂಜೆ ಮಾಡಿಸ್ತಾಯಿದ್ರು, ವರ ಪೂಜೆ ಮಾಡಿಸ್ತಾಯಿದ್ರು. ನಿಂಚಲ್ಲಿ ಇದ್ರ ಮೇಲೆ ನಿಂಚು. ಅಲ್ಲಿ ಅಕ್ಕಿ ಕಾಳು ಹಾಕಿವ ಅತ್ತಗೆ ಶ್ವೇತ ಚಿಕ್ಕಿಗೆ ಎಲ್ಲಪ್ಪ ನಿಂಚ ಇಲ್ಲಿ. ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಈ ಮೂಮೆಂಟ್ ಅಂತ ಬಂದಾಗ ಮೋಸ್ಟ್ ಪ್ರಾಬಬಲಿ ಎಲ್ಲ ಹೆಣ್ಮಕ್ಳು ಮನಸ್ಸಲ್ಲಿ ಏನೋ ಒಂದು ತಳಮಳ ಅಂತೂ ಖಂಡಿತ ಇರುತ್ತೆ. ಬಟ್ ಲೈಫಲ್ಲಿ ದಿ ಮೋಸ್ಟ್ ಪ್ರೀಷಿಯಸ್ ಮೂಮೆಂಟ್ ಅಂದರೆ ಇದೇ ಆಗಿರುತ್ತೆ ಪ್ರತಿಯೊಂದು ಹೆಣ್ಮಕ್ಳಿಗೂ. ಅದೇ ರೀತಿ ಪ್ರತಿಯೊಂದು ಗಂಡು ಮಕ್ಳಿಗೂ ಅಷ್ಟೇ. ಇಷ್ಟು ದಿನ ಇದ್ದಿದ್ದು ಲೈಫೇ ಬೇರೆ ಇರುತ್ತೆ. ಇನ್ಮೇಲಿಂದ ಅವ್ರನ್ನ ನಂಬಿ ಬರೋಂತಹ ಆ ಹುಡುಗಿ ಕೈ ಹಿಡಿದು ನೆಡ್ಸೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಆ ಜವಾಬ್ದಾರಿಯಿಂದ ನಾನು ಎಷ್ಟೊಂದು ಜನ ಮದುವೆಯಲ್ಲಿ ನೋಡಿದ್ದೀನಿ, ಗಂಡು ಮಕ್ಳು ತಾಳಿ ಕಟ್ಟಬೇಕಾದ್ರೆ ಕೈ ತುಂಬ ನರ್ವಸ್ ಆಗಿರುತ್ತೆ ಅಥವಾ ನಡುಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಗಂಡು ಮಕ್ಳಿಗೂ ಭಯ ಇರುತ್ತೆ. ಹೆಣ್ಮಕ್ಳಿಗೆ ಎಷ್ಟು ಭಯ ಇರುತ್ತೋ ಗಂಡು ಮಕ್ಳಿಗೂ ಅಷ್ಟೇ ಭಯ ಇರುತ್ತೆ. ಸೊ ಮಾರ್ನಿಂಗ್ ನಮ್ಮ ಕಡೆ ಮುದ್ದೆ ಇಕ್ಕಿದ ಬೇಳೆ ಸಾಂಬಾರು ಮಾಡಿಸಿದ್ದು ಸೂಪರಾಗಿ ಟೇಸ್ಟ್ ಇತ್ತು. ಎಲ್ಲ ತಿಂದು ನೆಕ್ಸ್ಟ್ ಇದು ಬಂದು ಚೌಟ್ರಿಲೇನೆ ಹೊಸ್ಕೆ ಅಂತ ಹಾಕ್ತೀವಿ ನಾವು. ಹೊಸ್ಕೆ ಐಟಮ್ಸ್ ಎಲ್ಲ ಮಾಡಿಸಿ ಅವ್ರ ಮುಂದೆ ಇಟ್ಟು ನಮಸ್ಕಾರ ಮಾಡಿಸೋದು. ಸೊ ಇಲ್ಲಿಂದನೇ ಡೈರೆಕ್ಟ್ ಮದುಮಗಳನ್ನ ಗಂಡನ ಮನೆಗೆ ಕಳಿಸೋದ್ರಿಂದ ಮಡ್ಲು ಕೂಡ ತುಂಬಿಟ್ಟು ಕಳಿಸ್ತಾರೆ. ಇವಾಗ ಮಡ್ಲು ತುಂಬಕ್ಕೆ ಫಸ್ಟ್ ಇರೋ ಥರ ಎಲ್ಲ ಏನು ಟವಲ್ ಆಗಲಿ ಪಂಚೆ ಬಟ್ಟೆ ಆಗಲಿ ಏನೋ ಅವಶ್ಯಕತೆನೇ ಇಲ್ಲ. ನೋಡಿ ಇವಾಗೆಲ್ಲ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅದಕ್ಕೆ ಆದಂಥದ್ದು ರೀತಿ ನೀತಿಗಳೆಲ್ಲ. ಸೊ ಇದು ನೆಕ್ಸ್ಟು ಒಂದು ಫನ್ ಮೂಮೆಂಟ್. ಆಫ್ಟರ್ ಹೊಸ್ಕೆ ಎಲ್ಲ ಆದಮೇಲೆ ಅವ್ರ ಮುಂದೆ ಇಟ್ಟಿರೋ ತಿಂಡಿನ ಮುಂದೆ ಇರೋ ಎಲ್ಲರಿಗೂ ಎಸೆಯೋದು. ಇದು ಒಂದು ಫನ್ ಮೂಮೆಂಟ್. ಇದು ನಮ್ಮ ಕಡೆ ಮಾಡ್ತಾರೆ. ಅಯ್ಯೋ ರೀ ಆಮೇಲೆ ತಲೆಗಿಲ್ಲ ಬುಡೆ ಓಪನ್ ಮಾಡಿಸ್ಬಿಟ್ಟಿರ. ಎಲ್ಲೋ ಏಮ್ ಇಟ್ಕೊಂಡು ಎಲ್ಲೋ ಎಸೆಯೋದು. ಮದುವೆ ಅಂದ್ರೇ ಒಂಥರ ಖುಷಿ ಸಂತೋಷ. ಇದೆಲ್ಲ ಲಾಸ್ಟ್ ಮಿನಿಟ್ ಬಂತು ಅಂದರೆ ಯಾರ ಕೈಲೂ ತಡ್ಕೊಳಕ್ಕಾಗ್ದಿರೋ ಒಂದು ಎಮೋಷನ್ ಇರುತ್ತೆ. ಎಷ್ಟೇ ಸ್ಟ್ರಾಂಗ್ ಎಷ್ಟೇ ಇಂಡಿಪೆಂಡೆಂಟ್ ಅನ್ನೋ ಹೆಣ್ಮಕ್ಳು ಆದರೂ ಕೂಡ ತನ್ನ ತಾಯಿ ತಂದೆ ತವರು ತಾನು ಬೆಳೆದಿದ್ದಂತಹ ಜಾಗನ ಬಿಟ್ಟು ಇನ್ನೊಂದು ಕಡೆ ಹೋಗಬೇಕು ಅಂದರೆ ಇಟ್ ಈಸ್
ಅನ್ಇಮ್ಯಾಜಿನಬಲ್ ಸಿಚುವೇಶನ್ ಪ್ರತಿಯೊಂದು ಹೆಣ್ಮಕ್ಳಿಗೂ. ಅದೊಂಥರ ಬಿ ಸ್ಟ್ರಾಂಗ್ ಅಂತ ಜೊತೆ ನಿಲ್ಲಬೇಕಾಗಿರೋದು ಅವ್ರ ಜೊತೆಗಾರರೇ. ಟು ಬಿ ಹಾನೆಸ್ಟ್ ಈ ಥರ ಪೇರ್ ನೋಡಿದಾಗ ಖುಷಿ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಲೈಫಲ್ಲಿ ಫೇಸ್ ಮಾಡೋ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್, ಅಷ್ಟೇ ಪೇನ್ಫುಲ್ ಮೂಮೆಂಟು, ಅಷ್ಟೇ ಸಂತೋಷದ ಮೂಮೆಂಟು, ಎರಡೂ ಒಟ್ಟೊಟ್ಟಿಗೆ ಆಗೋ ಮೂಮೆಂಟ್ ಅಂದರೆ ಇದೊಂದೇ ಅನಿಸುತ್ತೆ. ಇದಾಗಿತ್ತು ನಮ್ಮ ಮದುವೆ ಕಂಪ್ಲೀಟ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್.